ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಿಮಗೆ ಅಡ್ಜೆಕ್ಟಿವ್ಸ್ ಗೊತ್ತಿದೆ ಅಲ್ಲ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಆ ಅಡ್ಜೆಕ್ಟಿವ್ಗಳ ನೌನ್ ಫಾರ್ಮ್ಸ್ ಯಾವುವು. ಆ್ಯಂಡ್ ನಿಮಗೆ PDF ಲಿಸ್ಟ್ ಕೂಡ ಕೊಡ್ತಾ ಇದ್ದೀನಿ. ತುಂಬ ಸರಿ ನೀವು ಓದೋವಾಗ ಅದು ನೌನ್ ಆಗಿದೆಯಾ ಅಡ್ಜೆಕ್ಟಿವ್ ಆಗಿದೆಯಾ ಅನ್ನೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿರ್ತೀರಾ. ಸೊ ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಕಾಂಬಿನೇಷನ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ತುಂಬ ಎಕ್ಸಾಂಪಲ್ಸ್ ಜೊತೆ. ಸೊ ಲಾಸ್ಟ್ 3 ಕ್ಲಾಸಸ್ ನೀವು ನೋಡಿದ್ದೀರಲ್ಲ, ನಾನು ನೌನ್, ವರ್ಬ್, ಅಡ್ಜೆಕ್ಟಿವ್ ಇವುಗಳ ಮೇಲೇ ಟೀಚ್ ಮಾಡ್ತಾ ಇದ್ದೀನಿ. ನೀವು ಯಾಕೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ, ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು. ಸೊ ಅದೇ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ಪ್ರತಿ ಅಡ್ಜೆಕ್ಟಿವ್ಗೂ ಒಂದು ನೌನ್ ಫಾರ್ಮ್ ಇರುತ್ತೆ. ಅಡ್ಜೆಕ್ಟಿವ್ ಅಂದ್ರೇನು? ನಾವು ಒಬ್ಬರನ್ನ, ಒಂದು ವಸ್ತುನ ಅಥವಾ ಒಂದು ವಿಷಯನ ಅಥವಾ ಒಂದು ಸಿಚುವೇಶನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ವರ್ಡ್ಸ್. ಆ ಡಿಸ್ಕ್ರಿಪ್ಷನ್ ಬಗ್ಗೆ ಮಾತಾಡಬೇಕು ಅಂದರೆ ಆ ಅಡ್ಜೆಕ್ಟಿವ್ನ ಒಂದು ನೌನ್ ಫಾರ್ಮ್ ಇರಬೇಕು. ಅದು ಗೊತ್ತಿದ್ರೆ ಮಾತ್ರ ನೀವು ಕರೆಕ್ಟ್ ಸೆಂಟೆನ್ಸ್ ಮಾಡ್ತೀರಾ ಆ್ಯಂಡ್ ಆ ಥರ ಸೆಂಟೆನ್ಸ್ಗಳು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಸೊ ಲಾಸ್ಟ್ 3 ಕ್ಲಾಸಸ್ ಯಾರು ನೋಡಿರ್ತೀರಾ ಅವ್ರಿಗೆ ಮಾತ್ರ ನಾನು ಇವತ್ತು ಹೇಳೋದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಆ್ಯಂಡ್ ಕಂಟಿನ್ಯೂಟಿ ಇದೆ. ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಯಾವಾಗಲೂ ರಿಲೇಟ್ ಇರುತ್ತೆ ಲಾಸ್ಟ್ ಕ್ಲಾಸ್ಗಳಿಗೆ. ಸೊ ಇಲ್ಲಿ ನೋಡಿ, ಏಬಲ್ ಅಂದರೆ ಒಂದು ಅಡ್ಜೆಕ್ಟಿವ್. ಎಬಿಲಿಟಿ ಅಂದರೆ ಏಬಲ್ನ ನೌನ್ ಫಾರ್ಮ್. ನೋಡಿ, ಏಬಲ್ ಅಂದರೆ ಸಮರ್ಥ. ಯಾರು ಏಬಲ್ ಆಗಿದ್ದಾರೆ, ಯಾವುದು ಏಬಲ್ ಆಗಿದೆ ಅಂತ ಹೇಳ್ತೀವಿ. ಸೊ ಆ ಸ್ಟೇಟ್ ಆಫ್ ಬೀಯಿಂಗ್ ಏಬಲ್ ಬಗ್ಗೆ ಮಾತಾಡಬೇಕು ಅಂದರೆ ಎಬಿಲಿಟಿ ಅನ್ನೋ ಒಂದು ನೌನ್ ತಗೋಬೇಕು. ಏಬಲಿಂದನೇ ಬಂದಿದೆ ಎಬಿಲಿಟಿ ಅನ್ನೋನು, ಅಥವಾ ಎಬಿಲಿಟಿಯಿಂದ ಏಬಲ್ ಅನ್ನೋ ಅಡ್ಜೆಕ್ಟಿವ್ ನೀವು ಹೇಗಾದ್ರೂ ಅರ್ಥ ಮಾಡ್ಕೊಳ್ಳಿ. ಬಟ್ ಪ್ರತಿ ಅಡ್ಜೆಕ್ಟಿವ್ ಒಂದು ನೌನ್ ಫಾರ್ಮ್ ಇರುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಹೇಗೆ ಪ್ರತಿ ವರ್ಬ್ಗೂ ಒಂದು ನೌನ್ ಫಾರ್ಮ್ ಇತ್ತು, ಅದೇ ಥರ. ಆ್ಯಂಡ್ ಎಲ್ಲ ವರ್ಡ್ಸ್ನ ಕನ್ನಡ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಅದ್ರ ಮೇಲೂ ಫೋಕಸ್ ಇಡಿ, ಹೇಗೆ ಕನ್ನಡ ವರ್ಡ್ ಚೇಂಜ್ ಆಗ್ತಿದೆ ನೋಡಿ. ಅಚೀವಬಲ್, ಅಚೀವ್ಮೆಂಟ್. admirable, admiration. Alive, life. Beautiful, beauty. Collective, collection. Complex, complexity. Cruel, cruelty. Decisive, decision. Dirty, ಡರ್ಟ್. ನೋಡಿ, ಗೊತ್ತಾಯ್ತಲ್ಲ. ಸೊ ಅಡ್ಜೆಕ್ಟಿವ್ಸ್ನ ಯಾವಾಗಲೂ ಕೂಡ ಯಾವುದು ಯಾವ ರೀತಿ ಇದೆ ಅಂತ ಡಿಸ್ಕ್ರೈಬ್ ಮಾಡೋದಕ್ಕೇ ಯೂಸ್ ಮಾಡ್ತೀವಿ. ಆದ್ದರಿಂದ ಈ ಕನ್ನಡ ವರ್ಡ್ಸ್ ನಾನು ಏನು ಕೊಟ್ಟಿದ್ದೀನಿ ಯಾವಾಗಲೂ ಇದೇ ಥರನೇ ಇರಲ್ಲ, ಈ ಥರನೂ ಇರುತ್ತೆ. ಏಬಲ್ ಅಂದರೆ ಸಮರ್ಥವಾದ, ಏಬಲ್ ಟೀಚರ್, ಸಮರ್ಥವಾದ ಟೀಚರ್. ಅಚೀವಬಲ್, ಸಾಧಿಸಬಹುದಾದ. ಅಡ್ಮೈರಬಲ್, ಪ್ರಶಂಸನೀಯವಾದ, ಜೀವಂತವಾದ, ಸುಂದರವಾದ, ಜಟಿಲವಾದ. ಸೊ ಈ ಥರ ಕನ್ನಡದಲ್ಲಿ ನಾವು ಯೂಸ್ ಮಾಡ್ತೀವಲ್ವಾ ಅಡ್ಜೆಕ್ಟಿವ್ಸ್, ಇವು ಕನ್ನಡದಲ್ಲಿ ಅಡ್ಜೆಕ್ಟಿವ್ಸ್. ಎಂಬ್ಯಾರಸಿಂಗ್, ಮುಜುಗರದ. ಸೊ ಕೆಲವು ಅಡ್ಜೆಕ್ಟಿವ್ ING ಸ್ಪೆಲ್ಲಿಂಗಿಂದನೂ ಕೂಡ ಎಂಡ್ ಆಗಿರುತ್ತೆ ಆ್ಯಂಡ್ ED ಸ್ಪೆಲ್ಲಿಂಗಿಂದನೂ ಕೂಡ ಎಂಡ್ ಆಗಿರುತ್ತೆ. ಸೊ ಆ ಸ್ಪೆಲ್ಲಿಂಗ್ಸ್ ಅಡ್ಜೆಕ್ಟಿವ್ಸ್ನ ಮೇಲೆ ನಾನು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ, ತುಂಬ ಡೀಟೇಲಾಗಿ ಮಾಡಿದ್ದೀನಿ. ED ING ಅಡ್ಜೆಕ್ಟಿವ್ಸ್ ಅಂತ ಸರ್ಚ್ ಮಾಡಿ, ಸಿಗುತ್ತೆ ನಿಮಗೆ. ನೀವು ನೋಡಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಂಬ್ಯಾರಸ್ಮೆಂಟ್ ಅಂದರೆ ಮುಜುಗರ. ಎಂಬ್ಯಾರಸಿಂಗ್ ಸಿಚುವೇಶನ್, ಮುಜುಗರದ ಸಿಚುವೇಶನ್. ಎಂಬ್ಯಾರಸ್ಮೆಂಟ್, ಸ್ಟೇಟ್ ಆಫ್ ಬೀಯಿಂಗ್ ಎಂಬ್ಯಾರಸಿಂಗ್. ಎಂಪ್ಟಿ, ಎಂಪ್ಟಿನೆಸ್. ಫೇಮಸ್, ಫೇಮ್. ನೆಸಸರಿ, ನೆಸೆಸಿಟಿ. ನೋಡಿ ಕನ್ನಡ ವರ್ಡ್ಸ್ ನೋಡಿ, ನೆಸಸರಿ, ಇಟ್ ಈಸ್ ನೆಸಸರಿ ಅಂತೀವಿ. ಬಟ್ ನೆಸೆಸಿಟಿನ ಯಾವಾಗ ಯೂಸ್ ಮಾಡ್ತೀವಿ ನೋಡಿ, ಆಮೇಲೆ ಹೇಳ್ತೀನಿ ನಾನು. ಹೆಲ್ಪ್ಫುಲ್, ಹೆಲ್ಪ್. ಹಂಗ್ರಿ, ಹಂಗರ್. ಐ ಆಮ್ ಹಂಗ್ರಿ ಅಂತೀವಿ ಆ್ಯಂಡ್ ಹಂಗರ್ ಯಾವಾಗ ಯೂಸ್ ಮಾಡ್ತೀವಿ ನೋಡ್ತಾ ಇರಿ. ಆ್ಯಂಗ್ರಿ, ಆ್ಯಂಗರ್. ಇಂಪಾಸಿಬಲ್, ಇಂಪಾಸಿಬಿಲಿಟಿ. ಅದೇ ಥರ ಪಾಸಿಬಲ್, ಪಾಸಿಬಿಲಿಟಿ. ಇಂಟೆಲಿಜೆಂಟ್, ಇಂಟೆಲಿಜೆನ್ಸ್. ಪ್ರೌಡ್, ಪ್ರೈಡ್. ಎಕ್ಸಾಂಪಲ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಡ್ಜೆಕ್ಟಿವ್ನ ಪ್ಲೇಸ್ ಮಾಡೋದೆಲ್ಲಿ ಒಂದು ಸೆಂಟೆನ್ಸ್ನಲ್ಲಿ? ಸೊ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನಾನು ವೀಡಿಯೋಸ್ ಮಾಡಿದ್ದೀನಿ. ಯಾವಾಗಲೂ ನೌನ್ನ ಹಿಂದೆ ಬರುತ್ತೆ, ಆ ನೌನ್ನ ಡಿಸ್ಕ್ರೈಬ್ ಮಾಡ್ತಾ ಇರುತ್ತದು ಅಲ್ವಾ. ಇಂಪಾಸಿಬಲ್ ಟಾಸ್ಕ್ ಅಂತ. ಸೊ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಈಕ್ವಲ್ಸ್ ಟು ನೌನ್. ಈಗ ಇದು ಒಂದು ನೌನ್ ಆಯಿತು, ಇದನ್ನು ನೌನ್ ಥರ ಯೂಸ್ ಮಾಡ್ತೀವಿ ನಾವು. ಆ್ಯನ್ ಇಂಪಾಸಿಬಲ್ ಟಾಸ್ಕ್ ನೋಡಿ, ಇಟ್ಸ್ ಅನ್ ಇಂಪಾಸಿಬಲ್ ಟಾಸ್ಕ್ ಅಂತ ಹೇಳ್ತೀವಿ. ಆ್ಯಂಡ್ ಅಡ್ಜೆಕ್ಟಿವ್ ಬಿ ಫಾರ್ಮ್ನ ಮುಂದೆನೂ ಕೂಡ ಬರುತ್ತೆ ಈ ಥರ ಹೇಳೋವಾಗ. ದಿಸ್ ಟಾಸ್ಕ್ ಇಸ್ ಇಂಪಾಸಿಬಲ್
ಅಂದ್ರೂ ಕೂಡ ಸೇಮ್ ಮೀನಿಂಗೇ ಕೊಡ್ತಾ ಇದೆ. ಬಟ್ ಅಡ್ಜೆಕ್ಟಿವ್ ಜೊತೆ ಯೂಸ್ ಮಾಡಿದಾಗ ಫಿಕ್ಸ್ಡ್ ಕ್ವಾಲಿಟಿನ ಹೇಳುತ್ತೆ. ಅಂದರೆ ಈ ಟಾಸ್ಕ್ ಯಾವಾಗಲೂ ಇಂಪಾಸಿಬಲ್ ಆಗೇ ಇದ್ದರೆ ನಾನು ಇದಕ್ಕೆ ಹೆಸರು ಕೊಟ್ಬಿಟ್ಟಿದ್ದೀನಿ, ಇಟ್ಸ್ ಅನ್ ಇಂಪಾಸಿಬಲ್ ಟಾಸ್ಕ್ ಅಂತ. ದಿಸ್ ಟಾಸ್ಕ್ ಇಸ್ ಇಂಪಾಸಿಬಲ್ ಅಂದರೆ ನಾನು ಈಗ ಹೇಳ್ತಾ ಇದ್ದೀನಿ, ಮೇ ಬಿ ಅದು ಯಾವಾಗಲೂ ಆ ಥರ ಇಲ್ಲೇ ಇರ್ಬೋದು, ರೈಟ್? ಟೆಂಪರರಿ ಆಗಿರ್ಬೋದು, ನನಗದಾಗಿರಬಹುದು, ಆ ಥರ ಸಿಚುವೇಶನ್ ಅಷ್ಟೇ. ಆ್ಯಂಡ್ ನೌನ್ನ ಎಲ್ಲಿ ಪ್ಲೇಸ್ ಮಾಡಬೇಕು, ಈಗ ಆಲ್ರೆಡಿ ನಾನು 3 ಕ್ಲಾಸಸ್ನಲ್ಲಿ ತುಂಬ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ನಲ್ಲಿ. ಸೊ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈಗ ಎಕ್ಸಾಂಪಲ್ಸ್ ಹೇಳ್ತೀನಿ ನೋಡಿ. ಏಬಲ್, ಎಬಿಲಿಟಿ ಫಸ್ಟ್ ತಗೊಳ್ಳೋಣ. ಏಬಲ್ ಅಂದರೆ ಸಮರ್ಥ, ಎಬಿಲಿಟಿ ಅಂದರೆ ಸಾಮರ್ಥ್ಯ. ಐ ಆಮ್ ಏಬಲ್ ಅನ್ಬೋದಲ್ಲ, ಅಂದರೆ ನಾನು ಸಮರ್ಥನಾಗಿದ್ದೇನೆ. ಸೊ ಅಡ್ಜೆಕ್ಟಿವ್ ಆಗಲೂ ಬಿ ಫಾರ್ಮ್ ಮುಂದೆ ಬರ್ತಾ ಇದೆ, ಅಂದರೆ ನನಗಾಗುತ್ತದೆ ಅಂತ. ಸೊ ನಾನು ಈಸಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಐ ಆಮ್ ಏಬಲ್ ಅಂದರೆ ನನಗಾಗುತ್ತದೆ ಅಂತ, ಆ ಕೆಲಸ ಮಾಡೋದಕ್ಕೆ. ಬಟ್ ಎಬಿಲಿಟಿನ ಈ ಥರ ಯೂಸ್ ಮಾಡಬಾರ್ದು. ಎಬಿಲಿಟಿ ಅನ್ನೋದು ನೌನ್ ಅಲ್ವಾ? ಸೊ ನೌನ್ ಹ್ಯಾವ್ ಮುಂದೆ, ದೇರ್ ಈಸ್ ಮುಂದೆ, ದೇರ್ ಆರ್ ಮುಂದೆ ಈ ಥರ ಯೂಸ್ ಮಾಡಬೇಕು. ಸೊ ಐ ಹ್ಯಾವ್ ದ ಎಬಿಲಿಟಿ ಅಂತ ಹೇಳಬೇಕು ಯಾವಾಗಲೂ. ಐ ಹ್ಯಾವ್ ದ ಏಬಲ್ ಅನ್ನಲ್ಲ, ಐ ಆಮ್ ಎಬಿಲಿಟಿ ಅನ್ನಲ್ಲ. ಹಿ ಈಸ್ ಅನ್ ಏಬಲ್ ಟೀಚರ್ ಅನ್ಬೋದು. ಹಿ ಹ್ಯಾಸ್ ದ ಎಬಿಲಿಟಿ ಟು ಟೀಚ್ ಅನ್ಬೋದು ನಾವು, ರೈಟ್? ಐ ವಾಸಂಟ್ ಏಬಲ್ ಟು ಫೋನ್ ಯು ಎಸ್ಟರ್ಡೇ ಅನ್ಬೋದು. ನೋಡಿ, ಐ ವಾಸ್ ನಾಟ್ ಏಬಲ್, ಏಬಲ್ ಬಿ ಫಾರ್ಮ್ ಮುಂದೆ ಬಂತ. ಯಾವುದಕ್ಕೆ ಐ ವಾಸಂಟ್ ಏಬಲ್? ಟು ಫೋನ್ ಯು ಎಸ್ಟರ್ಡೇ. ಐ ಡಿಡೆಂಟ್ ಹ್ಯಾವ್ ಎಬಿಲಿಟಿ ಅಂತೀವಿ. ಐ ಡಿಡೆಂಟ್ ಹ್ಯಾವ್ ಎಬಿಲಿಟಿ ಟು ಮ್ಯಾನೇಜ್ ಅಲೋನ್. ಅದೇ ಥರ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗಿ. ಸೊ ಅಡ್ಜೆಕ್ಟಿವ್ ಹೇಗೆ ಸೆಂಟೆನ್ಸ್ನಲ್ಲಿ ಪ್ಲೇಸ್ ಆಗ್ತಿದೆ ನೋಡಿ. ಆ್ಯಂಡ್ ನೌನ್ ಸೆಂಟೆನ್ಸ್ಗಳನ್ನ ನಾನು ಡೀಪಾಗಿ ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕೆಂದರೆ ಹಿಂದಿನ ಕ್ಲಾಸ್ಗಳಲ್ಲಿ ನೌನ್ ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಡೀಟೇಲಾಗಿ ಕಲ್ತಿದ್ರೆ ಇಲ್ಲೂ ಕೂಡ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ, ಏನೂ ಚೇಂಜ್ ಇರಲ್ಲ. ಜಸ್ಟ್ ನಾವು ಅಡ್ಜೆಕ್ಟಿವ್ನ ನೌನ್ ಫಾರ್ಮ್ ನೋಡ್ತಾ ಇದ್ದೀವಿ ಅಷ್ಟೇ. ಪ್ರಾಫಿಟ್ ಆಫ್ 20,000 rupees ಈಸ್ ಅಚೀವಬಲ್. ಅಚೀವಬಲ್, ಅಚೀವ್ ಮಾಡಬಹುದದು ಅಂದರೆ ಅದು ಅಚೀವ್ ಮಾಡಬಹುದಾದಂತಹ ಪ್ರಾಫಿಟ್, ಅದೇನಷ್ಟು ಕಷ್ಟ ಅಲ್ಲ ಅಂತ ಹೇಳ್ತಾ ಇರೋದು. ಪ್ರಾಫಿಟ್ ಆಫ್ 20,000 rupees ಈಸ್ ಅನ್ ಅಚೀವ್ಮೆಂಟ್. ಅದೊಂದು ಅಚೀವ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಆ್ಯನ್ ಅಚೀವ್ಮೆಂಟ್ ಬಂತ, ಆ್ಯನ್ ಬಂದಿದೆ ಅಂದರೆ ನೌನೇ ಆಗಿರ್ಬೇಕಾದ್ರೆ ಮುಂದೆ ಬರೋ ವರ್ಡ್. ದಿಸ್ ಡಾಗ್ ಇಸ್ ಸ್ಟಿಲ್ ಅಲೈವ್. ಅಲೈವ್ ಅಂದರೆ ಜೀವಂತವಾಗಿದೆ. ದೇರ್ ಈಸ್ ಲೈಫ್ ಇನ್ ದಟ್ ಓಲ್ಡ್ ಡಾಗ್ ಎಟ್. ಇನ್ನೂ ಅದರಲ್ಲಿ ಜೀವ ಇದೆ. ಸೊ ಇಲ್ಲಿ ಡಾಗ್ನ ಸ್ಟೇಟ್ ಹೇಳ್ತಾ ಇದ್ದೀವಿ, ಇಲ್ಲಿ ಡಾಗ್ನಲ್ಲಿ ಏನಿದೆ ಅಂತ ಹೇಳ್ತಾ ಇದ್ದೀವಿ. ಸೊ ಅಡ್ಜೆಕ್ಟಿವ್ನ ಸ್ಟೇಟ್ನ ಹೇಳೋದಕ್ಕೂ ಕೂಡ ಯೂಸ್ ಮಾಡ್ತೀವಲ್ವಾ. ನೆಕ್ಸ್ಟ್, ಯು ಡಿಡ್ ಅ ಬ್ಯೂಟಿಫುಲ್ ಥಿಂಗ್. ಯು ಡಿಡ್ ಸಮಥಿಂಗ್ ಅಲ್ವಾ? ಎಂಥ ಥಿಂಗ್? ಬ್ಯೂಟಿಫುಲ್ ಥಿಂಗ್. ಅಂದರೆ ಬ್ಯೂಟಿಫುಲ್ ಅಂದರೆ ಸುಂದರ, ಕರೆಕ್ಟ್. ಬ್ಯೂಟಿಫುಲ್ ಇನ್ನೊಂದು ಮೀನಿಂಗ್ ಕೂಡ ಕೊಡ್ತಾ ಇದೆ. ಬ್ಯೂಟಿಫುಲ್ ಅಂದರೆ ಕೈಂಡ್. ಇಲ್ಲಿ ಯು ಡಿಡ್ ಅ ಬ್ಯೂಟಿಫುಲ್ ಥಿಂಗ್ ಅಂದರೆ ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ, ಇಟ್ಸ್ ವೆರಿ ಕೈಂಡ್ ಅಂತ ಹೇಳ್ತಾ ಇದ್ದೀವಿ, ರೈಟ್? ಶಿ ಕ್ಯಾಪ್ಟಿವೇಟೆಡ್ ಆಲ್ ವಿತ್ ಹರ್ ಬ್ಯೂಟಿ. ದಿಸ್ ಪ್ರಾಬ್ಲಮ್ ಈಸ್ ಲಿಟಲ್ ಕಾಂಪ್ಲೆಕ್ಸ್. ಅಂದರೆ ಇದು ಸ್ವಲ್ಪ ಕಷ್ಟಕರವಾಗಿದೆ. ತುಂಬ ಮೆಥಡ್ಸ್ಗಳಿರೋದು, ತುಂಬ ಸ್ಟ್ರಕ್ಚರ್ಸ್ ಇರೋದು ಇದ್ದರೆ ಅದಕ್ಕೆ ನಾವು ಕಾಂಪ್ಲೆಕ್ಸ್ ಅಂತೀವಿ. ಐ ಆಮ್ ಕನ್ಫ್ಯೂಸ್ಡ್ ಬೈ ದ ಕಾಂಪ್ಲೆಕ್ಸಿಟಿ ಆಫ್ ದ ಪ್ರಾಬ್ಲಮ್. ಪ್ರಾಬ್ಲಮ್ನ ಕಾಂಪ್ಲೆಕ್ಸಿಟಿ. ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಈ ಥರ ಸೆಂಟೆನ್ಸ್ಗಳನ್ನ ತುಂಬ ಹೇಳ್ಕೊಡಿದ್ದೀನಲ್ಲ. ಹಿ ಈಸ್ ಬೀಯಿಂಗ್ ಕ್ರೂಯಲ್ ಟು ಆ್ಯನಿಮಲ್ಸ್. ಬೀಯಿಂಗ್ ಕ್ರೂಯಲ್ ಅಂದರೆ ಕ್ರೂಯಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ. ಬೀಯಿಂಗ್ ಮುಂದೆ ಅಡ್ಜೆಕ್ಟಿವ್ ಹಾಕಿದರೆ ಆ ರೀತಿ ವರ್ತನೆ ಮಾಡ್ತಾ ಇರೋದು. ವರ್ತನೆ ಮಾಡ್ತಾ ಇರೋಂಥ ಅಡ್ಜೆಕ್ಟಿವ್ಗಳನ್ನೇ ಹಾಕಬೇಕು. ಎಲ್ಲ ಅಡ್ಜೆಕ್ಟಿವ್ಗಳು ಇಲ್ಲಿ ಸೂಟ್ ಆಗಲ್ಲ. ಹಂಗ್ರಿ ಬರಲ್ಲ, ಬ್ಯೂಟಿಫುಲ್ ಬರಲ್ಲ, ಆ ಥರದ್ದು ಬರಲ್ಲ. ಬಿಹೇವಿಯರ್ನ ತೋರಿಸೋ ಅಡ್ಜೆಕ್ಟಿವ್ಸ್ ಯೂಸ್ ಮಾಡ್ಬೋದು. ಹಿಸ್ ಕ್ರೂಯಲ್ ರಿಮಾರ್ಕ್ ಕಟ್ ಮೀ ಡೀಪ್ಲಿ. ಅವನ ರಿಮಾರ್ಕ್ ಎಂಥದ್ದಿತ್ತು? ಕ್ರೂಯಲ್ ಇತ್ತು. ಅಂದರೆ ತುಂಬ ಕ್ರೂರವಾದ ರಿಮಾರ್ಕ್, ಅಂದರೆ ಮಾತೇನೋ ಹೇಳ್ದ ಅವನು, ಅದರಿಂದ ನನಗೆ ತುಂಬ ಮನಸ್ಸಿಗೆ ನೋವಾಯಿತು ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಕ್ರೂಯಲ್ ಆಗಿರೋದನ್ನು ಕ್ರೂಯಲ್ಟಿ ಅಂತೀವಿ. ದೇರ್ ಈಸ್ ನೋ ಕ್ರೂಯಲ್ಟಿ ಇನ್ ಹಿಸ್ ನೇಚರ್. ಡೋಂಟ್ ಟ್ರೀಟ್ ಆನಿಮಲ್ಸ್ ವಿತ್ ಕ್ರೂಯಲ್ಟಿ ಅನ್ಬೇಕು, ವಿತ್ ಕ್ರೂಯಲ್ ಅನ್ನಲ್ಲ. ಆ ಡಿಸೈಸಿವ್ ರಿಪ್ಲೈ ಅಂದರೆ ತುಂಬ ಚೆನ್ನಾಗಿ ಥಿಂಕ್ ಮಾಡಿ ಡಿಸೈಡ್ ಮಾಡಿ ಹೇಳಿರುವಂತಹ ಅಥವಾ ಕೊಟ್ಟಿರುವಂತಹ ರಿಪ್ಲೈಗೆ ಡಿಸೈಸಿವ್ ರಿಪ್ಲೈ ಅಂತೀವಿ. ಯು ನೀಡ್ ಟು ಬಿ ಮೋರ್ ಡಿಸೈಸಿವ್ ಅಂದರೆ ನೀನು ಡಿಸಿಷನ್ ತಗೊಳ್ಳೋ ಥರ ಆಗಬೇಕು, ಕ್ವಿಕ್ಕಾಗಿ ಡಿಸಿಷನ್ ತಗೋಬೇಕು, ರೈಟ್ ಡಿಸಿಷನ್ ತಗೋಬೇಕು, ಬಟ್ ಏನೂ ಮಾಡದೇ ಇರಬಾರ್ದು. ಯು ನೀಡ್ ಟು ಬಿ ಮೋರ್ ಡಿಸೈಸಿವ್. ಬೇಗ ಡಿಸಿಷನ್ ತಗೊಳ್ಳೋರಿಗೆ ಆ ಥರ ಹೇಳ್ತೀವಿ. ಹಿ ಆಲ್ವೇಸ್ ಮೇಕ್ಸ್ ಡಿಸಿಷನ್ಸ್ ಕ್ವಿಕ್ಲಿ. ವರ್ಬ್ ಮುಂದೆ ಬರ್ತಾ ಇದೆಯಲ್ಲ, ಡಿಸಿಷನ್ ಬರುತ್ತಿಲ್ಲಿ. ಡೋಂಟ್ ಡ್ರಿಂಕ್ ದ ವಾಟರ್, ಇಟ್ಸ್ ಡರ್ಟಿ ಅನ್ಬೋದು. ದೆರ್ ಈಸ್ ಸಮ್ ಡರ್ಟ್ ಆನ್ ಯುವರ್ ಫೇಸ್. ನಿನ್ನ ಮುಖದ ಮೇಲೆ
ಕೊಳೆ ಇದೆ. ಸೊ ದೇರ್ ಇಸ್ ಸಮ್ ಡರ್ಟ್. ನೆಕ್ಸ್ಟ್ ನೋಡಿ, ಇಟ್ಸ್ ಅನ್ ಎಂಬ್ಯಾರಸಿಂಗ್ ಸಿಚುವೇಶನ್ ಫಾರ್ ಅಸ್. ಸೊ ಆ ಸಿಚುವೇಶನ್ ಹೇಗಿತ್ತು? ಎಂಬ್ಯಾರಸಿಂಗ್ ಆಗಿತ್ತು, ಅಂದರೆ ಮುಜುಗರ ತರಿಸೋ ಥರ ಇತ್ತು. ಹಿ ವಾಕ್ಡ್ ಅವೇ ವಿತ್ ಎಂಬ್ಯಾರಸ್ಮೆಂಟ್ ಅಂತೀವಿ. ಅವನು ಹೊಟ್ಟೋದ ವಿತ್ ಎಂಬ್ಯಾರಸ್ಮೆಂಟ್, ಮುಜುಗರದಿಂದ. ಮೈ ಬ್ರದರ್ ಈಸ್ ಅನ್ ಎಂಬ್ಯಾರಸ್ಮೆಂಟ್ ಟು ಮೀ, ಅಂದರೆ ಅವ್ನು ನನಗೆ ಎಂಬ್ಯಾರಸ್ಮೆಂಟ್, ಅವನೇ ನನಗೆ ಮುಜುಗರ. ಅಂದರೆ ಅವನಿರೋದೇ ಆ ಥರ ಅಲ್ವಾ, ಅವನಿಂದನೇ ನನಗೆ ಆ ಥರ ಆಗ್ತಿರುತ್ತಲ್ವಾ. ಸೊ ಈಸ್ ಅನ್ ಎಂಬ್ಯಾರಸ್ಮೆಂಟ್ ಟು ಮೀ ಅನ್ಬೋದು ಈ ಥರ. ದ ಟ್ರೈನ್ ವಾಸ್ ಎಂಟಿ, ಅಂದರೆ ಟ್ರೈನ್ ಎಂಟಿ ಆಗಿತ್ತು. ದೆರ್ ಈಸ್ ಅನ್ ಎಂಟಿನೆಸ್ ವೆನ್ ಯು ಆರ್ ನಾಟ್ ಅರೌಂಡ್. ದೆರ್ ಈಸ್ ಅನ್ ಎಂಟಿನೆಸ್ ಅಂದರೆ ಎಂಟಿನೆಸ್ ಇದೆ. ದ ಟ್ರೈನ್ ಈಸ್ ಎಂಟಿ ಅಂದರೆ ಟ್ರೈನ್ ಎಂಟಿ ಆಗಿದೆ. ದೆರ್ ಈಸ್ ಅನ್ ಎಂಟಿ ಅನ್ನಲ್ಲ, ದೇರ್ ಇಸ್ ಅನ್ ಎಂಟಿನೆಸ್ ಅಂತೀವಿ. ನೋಡಿ, ಆ್ಯನ್ ಬಂದಿದೆ ಅಂದರೆ ಅದು ಮುಂದೆ ನಾವೇ ಆಗಿರಬೇಕು, ಅಂದರೆ ನೀನು ಇಲ್ಲದೇ ಇದ್ದರೆ ಎಂಟಿನೆಸ್ ಕಾಣುತ್ತೆ. ದಿಸ್ ಸಿಟಿ ಇಸ್ ಫೇಮಸ್ ಫಾರ್ ಇಟ್ಸ್ ಏನ್ಷಿಯಂಟ್ ಬಿಲ್ಡಿಂಗ್ಸ್, ಅಂದರೆ ತುಂಬ ಹಳೆಯ ಬಿಲ್ಡಿಂಗ್ಸ್ಗೆ ದಿಸ್ ಸಿಟಿ ಇಸ್ ಫೇಮಸ್. ಹಿ ಟೋಟಲಿ ಮಿಸ್ಯೂಸ್ಡ್ ಹಿಸ್ ಫೇಮ್, ಅಂದರೆ ಅವನು ಫೇಮಸ್ ಆಗಿದ್ದ. ಅವನು ಫೇಮಸ್ ಆಗಿದ್ದ ಅಂದರೆ ಅವನು ಫೇಮ್ನ ಹೊಂದಿದ್ದ, ಅದನ್ನು ಅವನು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟ ಟೋಟಲಿ. ಯುವರ್ ಫೇಮ್ ಡಸಂಟ್ ಡಿಫೈನ್ ಯು. ನೀನು ಯಾರು ಅಂತ ಹೇಳೋದು ನಿನ್ನ ಫೇಮ್ ಅಲ್ಲ, ನಿನ್ನ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದೀವಿ. ಆಕ್ಸಿಜನ್ ಈಸ್ ನೆಸಸರಿ ಫಾರ್ ಲೈಫ್, ರೈಟ್? ಸೊ ನೆಸಸರಿ ಅಂದರೆ ಆಕ್ಸಿಜನ್ ಅವಶ್ಯಕವಾಗಿದ್ದೇ. ಈ ಥರ ಬಿ ಫಾರ್ಮ್ ಮುಂದೆ ನೆಸಸರಿ ಅನ್ನೋದನ್ನು ಹಾಕ್ತೀವಿ, ರೈಟ್? ಈಸ್ ಇಟ್ ನೆಸಸರಿ ಅಂತ ಕೇಳ್ಬೋದು. ಬಟ್ ನೆಸೆಸಿಟಿನ ಈ ಥರ ಯೂಸ್ ಮಾಡಲ್ಲ. ಈಸ್ ದೇರ್ ಎನಿ ನೆಸೆಸಿಟಿ ಅಂತೀವಿ, ಅಂದರೆ ನೆಸೆಸಿಟಿ ಇದೆಯಾ. ದೇರ್ ಆರ್ ಮುಂದೆ ಬರೋದೇನು? ನೌನ್ಸ್ ಅಲ್ವಾ? ಈಸ್ ದೇರ್ ಎನಿ ನೆಸೆಸಿಟಿ ಟು ರಿಪ್ಲೈ ಹರ್, ಅವಳಿಗೆ ರಿಪ್ಲೈ ಮಾಡಬೇಕಾದಂಥ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾ ಇದ್ದೀವಿ. ನೆಸಸರಿ ಇದೆಯಾ ಅಂತ ಕೇಳಲ್ಲ, ನೆಸೆಸಿಟಿ ಇದೆಯಾ ಅಂತ ಕೇಳ್ತೀವಿ, ರೈಟ್? ದೇರ್ ಈಸ್ ಮುಂದೆ ನೆಸೆಸಿಟಿ ಬರಬೇಕು, ಜಸ್ಟ್ ಈಸ್ ಆರ್ ಮುಂದೆ ನೆಸಸರಿ ಬರಬೇಕು. ಹಿ ಈಸ್ ನೆಸಸರಿ, ದೇ ಆರ್ ನೆಸಸರಿ, ಆಕ್ಸಿಜನ್ ಈಸ್ ನೆಸಸರಿ. ಅದೇ ಥರ ಅ ವೆರಿ ಗುಡ್ ಸ್ಪೀಕಿಂಗ್ ಸ್ಕಿಲ್ ಈಸ್ ನೆಸಸರಿ ಫಾರ್ ದಿಸ್ ಜಾಬ್, ರೈಟ್? ಆ್ಯಂಡ್ ಜಸ್ಟ್ ಡೂ ವಾಟ್ ಈಸ್ ನೆಸಸರಿ, ಅಂದರೆ ಏನು ನೆಸಸರಿ ಇದೆಯೋ ಅದನ್ನು ಮಾಡು. ನೋಡಿ, ನೆಸಸರಿ ಅನ್ನೋದು ಈ ಥರ ಯೂಸ್ ಆಗ್ತದೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ನೆಸೆಸಿಟಿ ಆಫ್ ಗರ್ಲ್ ಎಜುಕೇಷನ್, ರೈಟ್? ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಗೆಟಿಂಗ್ ಜಾಬ್. ನಾನು ಹೇಗಿದ್ದೆ? ಕಾನ್ಫಿಡೆಂಟ್ ಆಗಿದ್ದೆ, ಹ್ಯಾಪಿ ಆಗಿದ್ದೆ, ಆ್ಯಂಗ್ರಿ ಆಗಿದ್ದೆ ಅನ್ನೋ ಥರನೇ ಕಾನ್ಫಿಡೆಂಟ್ ಆಗಿದೆ. ಕಾನ್ಫಿಡೆಂಟ್ ಅನ್ನೋದು ಅಡ್ಜೆಕ್ಟಿವ್. ಬಟ್ ನನ್ನ ಹತ್ರ ಏನಿತ್ತು? ಕಾನ್ಫಿಡೆನ್ಸ್ ಇತ್ತು. ಅವನ ಹತ್ರ ಏನಿತ್ತು? ಕಾನ್ಫಿಡೆನ್ಸ್ ಇತ್ತು. ಕಾನ್ಫಿಡೆನ್ಸ್ ಇರಲಿಲ್ಲ ಅನ್ಬೇಕು. ಹಿ ಡಸಂಟ್ ಹ್ಯಾವ್ ಮಚ್ ಕಾನ್ಫಿಡೆನ್ಸ್. ಮಚ್ ಕಾನ್ಫಿಡೆಂಟ್ ಅಲ್ಲ, ಇಲ್ಲಿ ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆಂಟ್. ನಾವು ಕಾನ್ಫಿಡೆಂಟ್ ಆಗಿರ್ತೀವಿ, ನಮ್ಮ ಹತ್ರ ಕಾನ್ಫಿಡೆನ್ಸ್ ಇರುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ದೀಸ್ ಲೆಸನ್ಸ್ ಆರ್ ಹೆಲ್ಪ್ಫುಲ್. ಡು ಯು ನೀಡ್ ಎನಿ ಹೆಲ್ಪ್? ಪೊಲಿಟಿಷಿಯನ್ಸ್ ಆರ್ ಸೋ ಹಂಗ್ರಿ ಫಾರ್ ಮನಿ. ಹಂಗ್ರಿ ಅಂದರೆ ನಿಮಗೆ ಮೀನಿಂಗ್ ಗೊತ್ತಿದೆ. ಮನಿಗೂ ಕೂಡ ಹಂಗ್ರಿ ಆಗಿರ್ತಾರಲ್ವಾ? ದೇ ಆರ್ ಸೋ ಹಂಗ್ರಿ ಫಾರ್ ಮನಿ. ದೇ ಡೈಡ್ ಫ್ರಮ್ ಹಂಗರ್. ಹಸಿವಿನಿಂದ ಅವರು ಸತ್ರು. ದೇ ಡೈಡ್ ಫ್ರಮ್ ಹಂಗ್ರಿ ಅನ್ನಲ್ಲ, ದೇ ಡೈಡ್ ಫ್ರಮ್ ಹಂಗರ್, ಹಸಿವಿನಿಂದಾಗಿ ಅನ್ಬೇಕು. ದೆರ್ ಈಸ್ ಸ್ಟಿಲ್ ಹಂಗರ್ ಇನ್ ರೂರಲ್ ಇಂಡಿಯಾ ಅನ್ಬೋದು ನಾವು. ಹರ್ ಹಂಗರ್ ಫಾರ್ ನಾಲೆಡ್ಜ್ ಅನ್ಬೋದು, ನಾಲೆಡ್ಜ್ನ ಹಂಗರ್. ಶಿ ಈಸ್ ಹಂಗ್ರಿ ಫಾರ್ ನಾಲೆಡ್ಜ್ ಅನ್ಬೋದು. ಅವಳ ಹತ್ರ ಏನಿದೆ? ಹಂಗರ್ ಇದೆ. ಸೊ ಹರ್ ಹಂಗರ್ ಫಾರ್ ನಾಲೆಡ್ಜ್ ಇಸ್ ವೆರಿ ಕಮೆಂಡಬಲ್, ಆ ಥರ ಹೇಳ್ಬೋದು ನೀವು. ಆ್ಯನ್ ಆ್ಯಂಗ್ರಿ ಕಸ್ಟಮರ್ ಗೊತ್ತಿದೆ ನಿಮಗೆ. ವಾಟ್ ಆರ್ ಯು ಆ್ಯಂಗ್ರಿ ಅಬೌಟ್ ಅಂತಲೂ ನೀವು ಕೇಳ್ಬೋದು. ಯು ಆರ್ ಆ್ಯಂಗ್ರಿ ಅಬೌಟ್ ಸಮಥಿಂಗ್ ಅಲ್ವಾ? ಅದನ್ನು ನಾನು ಕೇಳ್ತಿದ್ದೀನಿ, ವಾಟ್ ಆರ್ ಯು ಆ್ಯಂಗ್ರಿ ಅಬೌಟ್? ಅಬೌಟ್ ವಾಟ್ ಯು ಆರ್ ಆ್ಯಂಗ್ರಿ ಅಂತ ಕೇಳ್ತಿರಲ್ಲ, ಆ ಥರ ಕೇಳಬಾರ್ದು. ವಾಟ್ ಆರ್ ಯು ಆ್ಯಂಗ್ರಿ ಅಬೌಟ್ ಅಂತ ಕೇಳಬೇಕು, ರೈಟ್? ಆ ಸಿಟ್ಟು, ಅದಕ್ಕೆ ನಾವು ಆ್ಯಂಗರ್ ಅಂತೀವಿ. ಹಿಸ್ ಫೇಸ್ ವಾಸ್ ರೆಡ್ ವಿತ್ ಆ್ಯಂಗರ್. ವಿತ್ ಮುಂದೆ ಬರೋದು ನೌನ್ ಆಗಿರಬೇಕು, ಅಡ್ಜೆಕ್ಟಿವ್ ಅಲ್ಲ, ರೈಟ್? ಇಟ್ಸ್ ಅನ್ ಇಂಪಾಸಿಬಲ್ ಸಿಚುವೇಶನ್. He said that impossibility doesn't exist. What doesn't exist? Impossibility. Verb ಮುಂದೆ ಬರ್ತಾ ಇದೆಯಲ್ಲ, impossibility. He's a proud father now. ಅಂದರೆ ಅವನೊಬ್ಬ ಹೆಮ್ಮೆಯ ತಂದೆ. ಅವನಿಗಷ್ಟು ಹೆಮ್ಮೆ ಇದೆ ಅಂತ. ಫಾದರ್ ಆಗಿರೋದಕ್ಕೂ ಹೇಳ್ಬೋದು ನೀವು, ಫಾದರ್ ಆಗಿರೋದಕ್ಕಷ್ಟು ಹೆಮ್ಮೆ ಇದೆ ಅವನಿಗೆ ಅಂತ. ಹ್ಯಾವ್ ಪ್ರೈಡ್ ಇನ್ ಯುವರ್ ವರ್ಕ್ ಅನ್ಬೇಕು. ಪ್ರೈಡ್ನ ಹೊಂದು. ಹ್ಯಾವ್ ಪ್ರೌಡ್ ಅನ್ನಲ್ಲ, ಹ್ಯಾವ್ ಪ್ರೈಡ್ ಅಂತೀವಿ. ಅಂದರೆ ಪ್ರೈಡ್ನ ನೀನು ತಗೋಬೇಕು. ನೀನು ಮಾಡೋ ಕೆಲಸದಲ್ಲಿ, ನೀನು ಮಾಡೋ ಕೆಲಸ ಅಷ್ಟು ಚೆನ್ನಾಗಿದೆ,
ವೈ ಡೋಂಟ್ ಯು ಹ್ಯಾವ್ ಪ್ರೈಡ್ ಅಂತೀವಿ. ವಿ ಹ್ಯಾವ್ ಪ್ರೈಡ್ ಆ್ಯಂಡ್ ವಿ ಬಿ ಪ್ರೌಡ್. ಅರಂಟ್ ಯು ಪ್ರೌಡ್ ಆಫ್ ಯುವರ್ ಸಿಸ್ಟರ್ ಅಂತ ನೀವು ಕೇಳ್ಬೋದು. ನೀವು ಪ್ರೌಡ್ ಆಗಿಲ್ವಾ ನಿನ್ನ ಸಿಸ್ಟರ್ ಬಗ್ಗೆ? ನಿನಗೆ ಹೆಮ್ಮೆ ಇಲ್ವಾ? ಆ್ಯಂಡ್ ಪ್ರೈಡ್ಗೆ ಇನ್ನೊಂದು ಮೀನಿಂಗ್ ಇದೆ, ಗರ್ವ ಅಂತ ಕೇಳ್ತಿರಲ್ಲ, ಆ ಮೀನಿಂಗ್ ಕೂಡ ಇದೆ. ಸಮ್ ಮೆನ್ ಹ್ಯಾವ್ ಅ ಲಾಟ್ ಆಫ್ ಪ್ರೈಡ್, ರೈಟ್? ಹರ್ ಸ್ಟೋರಿ ಈಸ್ ಓನ್ಲಿ ಪಾರ್ಟ್ಲಿ ಟ್ರೂ. ಅಂದರೆ ಅವಳ ಸ್ಟೋರಿ ಟ್ರೂ ಆಗಿದೆ, ಬಟ್ ಪಾರ್ಟ್ಲಿ ಟ್ರೂ ಅಂದರೆ ಪಾರ್ಷಲಿ ಟ್ರೂ ಆಗಿದೆ. ಹರ್ ಸ್ಟೋರಿ ಈಸ್ ಟ್ರೂ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಬಟ್ ಟ್ರೂತ್ನ ಈ ಥರ ಯೂಸ್ ಮಾಡಬಾರ್ದು. ಹಿ ಸ್ಪೀಕ್ಸ್ ಓನ್ಲಿ ಟ್ರೂತ್. ಅವನು ಟ್ರೂತ್ನ ಮಾತಾಡ್ತಾನೆ, ರೈಟ್? ಈ ಥರ ಹೇಳಬೇಕು. ಹಿ ಸ್ಪೀಕ್ಸ್ ಟ್ರೂ ಅನ್ಬಾರ್ದು, ಹಿ ಸ್ಪೀಕ್ಸ್ ಟ್ರೂತ್ ಅನ್ಬೇಕು. ಹಿ ಸ್ಪೀಕ್ಸ್ ಗುಡ್ ವರ್ಡ್ಸ್ ಅಂತೀವಲ್ವಾ, ಅಂದರೆ ನೌನ್ ಬರಬೇಕು ಅವಾಗ. ಆ್ಯಂಡ್ ಅದೇ ಥರ ನೋಡಿ, ಯು ಆರ್ ನಾಟ್ ಸ್ಟ್ರಾಂಗ್ ಎನಫ್, ಯು ಡೋಂಟ್ ಹ್ಯಾವ್ ದಟ್ ಸ್ಟ್ರೆಂತ್. ಹಿ isn't ಆಸ್ ಇಂಟೆಲಿಜೆಂಟ್ ಆಸ್ ಹಿಸ್ ಬ್ರದರ್. ಇಟ್ ರಿಕ್ವೈರ್ಸ್ ಇಂಟೆಲಿಜೆನ್ಸ್. ಶಿ ಈಸ್ ಅ ವೆಲ್ ಸ್ಪೋಕನ್ ಲೇಡಿ. ಅಂದರೆ ಚೆನ್ನಾಗಿ ಮಾತಾಡೋ ಲೇಡಿ, ಅಂದರೆ ಅವಳ ಮಾತು ತುಂಬ ಚೆನ್ನಾಗಿರುತ್ತೆ ಕೇಳೋದಕ್ಕೆ, ತುಂಬ ಪೊಲೈಟಾಗಿ ಮಾತಾಡ್ತಾಳೆ, ಆ ಥರ. ಹರ್ ಸ್ಪೀಚ್ ವಾಸ್ ಇನ್ಸ್ಪೈರಿಂಗ್. ನೋಡಿ, ಸ್ಪೋಕನ್ ಅಂದರೆ ಅಡ್ಜೆಕ್ಟಿವ್, ಸ್ಪೀಚ್ ಅಂದರೆ ಮಾತು, ನೌನ್. ಇಸ್ ಇಟ್ ಸೇಫ್ ಫಾರ್ ಕಿಡ್ಸ್? ದೇರ್ ಇಸ್ ನೋ ಸೇಫ್ಟಿ ಫಾರ್ ಕಿಡ್ಸ್. ದ ಡ್ರೆಸ್ ವಾಸ್ ಬ್ರೈಟ್ ರೆಡ್. ರೆಡ್ ಅನ್ನೋದಿಲ್ಲ ಅಡ್ಜೆಕ್ಟಿವ್. ಹೇಗಿತ್ತು ಡ್ರೆಸ್? ತುಂಬ ಬ್ರೈಟ್ ರೆಡ್ ಆಗಿತ್ತು. ಕ್ಯಾನ್ ಯು ಸಿ ರೆಡ್ನೆಸ್ ಆನ್ ಮೈ ಫೇಸ್? ಅಂದರೆ ನನ್ನ ಫೇಸ್ ಮೇಲೆ ರೆಡ್ನೆಸ್ ಇದೆ. ಹಿ ಈಸ್ ಅ ಪ್ರೊಟೆಕ್ಟಿವ್ ಫಾದರ್. ಮಕ್ಕಳನ್ನ ತುಂಬ ಪ್ರೊಟೆಕ್ಟ್ ಮಾಡುವಂಥ ಫಾದರ್. ಇಟ್ ಗಿವ್ಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಇನ್ಫೆಕ್ಷನ್. ವರ್ಬ್ ಮುಂದೆ ಬರ್ತಾ ಇದೆ. ಡೆಲ್ಲಿ ಇಸ್ ದ ಮೋಸ್ಟ್ ಏರ್ ಪೊಲ್ಯೂಟೆಡ್ ಸಿಟಿ. ಡೆಲ್ಲಿ ಸಫರ್ಸ್ ಟೂ ಮಚ್ ಏರ್ ಪೊಲ್ಯೂಷನ್. ಇಟ್ಸ್ ರಿಯಲಿ ಅ ಪ್ಲೆಸೆಂಟ್ ಮ್ಯೂಸಿಕ್. ದಿಸ್ ಮ್ಯೂಸಿಕ್ ಗಿವ್ಸ್ ಮೀ ವಾರ್ಮ್ ಪ್ಲೆಷರ್. The customer was mad at the shopkeeper. I am tired of his madness. ಸೊ ಅಡ್ಜೆಕ್ಟಿವ್ಗಳು ಯಾವಾಗಲೂ ಇದೇ ಥರ ಬಿ ಫಾರ್ಮ್ ಮುಂದೆನೇ ಬರುತ್ತಾ? ಕೆಲವು ಸರಿ ವರ್ಬ್ಗಳ ಮುಂದೆನೂ ಬರುತ್ತೆ. ವರ್ಬ್ಗಳ ಮುಂದೆ ನೌನ್ ಬಂದಾಗ ಅದನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ನೋಡಿ, ಹಿ ಹ್ಯಾಸ್ ಒನ್ ಅಡ್ಮೈರಬಲ್ ಕ್ವಾಲಿಟಿ. ಅಂದರೆ ಅಡ್ಮೈರ್ ಮಾಡೋವಂಥ ಕ್ವಾಲಿಟಿ ಅವನ ಹತ್ರ ಇದೆ. ಎಲ್ಲರೂ ಪ್ರಶಂಸೆ ಮಾಡೋ ಕ್ವಾಲಿಟಿ ಅವನ ಹತ್ರ ಇದೆ. ಯಾವುದದು? ಹಿ ಈಸ್ ಟೋಟಲಿ ಆನೆಸ್ಟ್. ನೋಡಿ, ಹಿ ಹ್ಯಾಸ್ ಅಡ್ಮೈರಬಲ್ ಕ್ವಾಲಿಟಿ. ಹ್ಯಾಸ್ ಮುಂದೆ ಬರ್ತಾ ಇದೆ ಅಲ್ಲ, ಇದು ಅಡ್ಜೆಕ್ಟಿವ್ ಅಡ್ಮೈರಬಲ್ ಕ್ವಾಲಿಟಿ. ಆ ಎರಡು ವರ್ಡ್ಸ್ನ ನೋಡಿ, ಕ್ವಾಲಿಟಿ ಹಿಂದೆ ಬಂದು ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಅದೇ ಥರ ಐ ಆಮ್ ಫೀಲಿಂಗ್ ವೆರಿ ಹಂಗ್ರಿ ಅನ್ಬೋದು. ಫೀಲಿಂಗ್, ಏನು ಫೀಲಿಂಗ್? ಐ ಆಮ್ ಫೀಲಿಂಗ್ ವೆರಿ ಹಂಗ್ರಿ. ಇಟ್ ಮೇಡ್ ಮೀ ರಿಯಲಿ ಆ್ಯಂಗ್ರಿ ಅನ್ಬೋದು. ಅಂದರೆ ಆ ಸಿಚುವೇಶನ್ ನನ್ನ ಸಿಟ್ಟು ಬರೋ ಥರ ಮಾಡ್ತು. ಹಿ ಮೇಡ್ ಇಟ್ ಇಂಪಾಸಿಬಲ್. ಅವನು ಇಂಪಾಸಿಬಲ್ ಆಗಿ ಅದನ್ನು ಮಾಡಿಬಿಟ್ಟ ನನಗೆ. ಶಿ ಈಸ್ ಬಿಕಮಿಂಗ್ ಫೇಮಸ್ ಎವ್ರಿವೇರ್ ಅನ್ಬಹುದು. ಬಿಕಮಿಂಗ್ ಮುಂದೆ ಅಡ್ಜೆಕ್ಟಿವ್ಸ್ ಯೂಸ್ ಮಾಡ್ಬೋದು, ರೈಟ್? ಕೆಲವು ಅಡ್ಜೆಕ್ಟಿವ್ ಅಂದರೆ ಸ್ಟೇಟ್ನ ಚೇಂಜ್ ಮಾಡುವಂಥ ಅಡ್ಜೆಕ್ಟಿವ್ ಬಂದರೆ ಯೂಸ್ ಮಾಡ್ಬೋದು. ಹಿ ಲ್ಯಾಕ್ಸ್ ದ ನೆಸೆಸರಿ ಸ್ಕಿಲ್ಸ್. ನೆಸೆಸರಿ ಸ್ಕಿಲ್ಸ್ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಅಲ್ವಾ? ಹಿ ಲ್ಯಾಕ್ಸ್ ದ ನೆಸೆಸರಿ ಸ್ಕಿಲ್ಸ್ ಫಾರ್ ದ ಜಾಬ್. ಸೊ ಗೊತ್ತಾಯ್ತಲ್ಲ? ಸೊ ಈ ವಿಡಿಯೋದಿಂದ ನೀವೇನು ತಿಳ್ಕೊಬೇಕಂದ್ರೆ, ಪ್ರತಿ ಅಡ್ಜೆಕ್ಟಿವ್ಗೂ ಒಂದು ನೌನ್ ಫಾರ್ಮ್ ಇರುತ್ತೆ, ಆ್ಯಂಡ್ ಅದರ ಸ್ಪೆಲ್ಲಿಂಗ್ ಯಾವ ಥರ ಇರುತ್ತೆ, ಆ್ಯಂಡ್ ಅದನ್ನು ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದು. ಅದಕ್ಕೆ ನಾನು ನಿಮಗೆ ಒಂದು 250ಗಿಂತ ಜಾಸ್ತಿ ವರ್ಡ್ ಕಾಂಬಿನೇಷನ್ನ PDF ಮಾಡಿ ನನ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು 2-3 ಸರಿ ಓದಿ, ಆಗಾಗ ಅದನ್ನು ನೋಡ್ತಾ ಇರಿ. ನಿಮಗೆ ಪರಿಚಯ ಆಗ್ತಾ ಇರುತ್ತೆ ವರ್ಡ್ಸ್. ಇದರ ಲಿಂಕ್ ನಾನು ಕೆಳಗಡೆ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ ಈಗಲೇ. ಇಂಗ್ಲೀಷ್ ಓದೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾರೆ ಎಲ್ಲರಿಗೂ ಈ ವಿಡಿಯೋ ಆ್ಯಂಡ್ ಲಾಸ್ಟ್ 3-4 ವೀಡಿಯೋಸ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.